ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸವಿರುಚಿ ರೆಸಿಪಿ. ನಾನಿವತ್ತು ಬಿಸಿ ಬಿಸಿ ಮುದ್ದೆಗೆ ಇದಕ್ಕಿದ ಅವರೆಕಾಳು ಸಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಅವರೆಕಾಯಿ ಸೀಸನ್ ಮುಗಿಯುವಷ್ಟರಲ್ಲಿ ನೀವಿನ್ನು ಕೂಡ ಇದಕ್ಕಿದ ಅವರೆಕಾಳು ಸಾರನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಈ ವಿಧಾನದಲ್ಲಿ ಮಾಡ್ಕೊಂಡು ಒಂದು ಸಲ ತಿಂದು ನೋಡಿ. ಪದೇ ಪದೇ ಮಾಡಿಸ್ತಾ ಇರ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಇದಕ್ಕಿದ ಅವರೆಕಾಳು ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕಿದ ಅವರೆಕಾಳು ಸಾರನ್ನ ಮಾಡ್ಲಿಕ್ಕೆ ನಾನಿಲ್ಲಿ ಒಂದು 3/4 kg ಅಷ್ಟು ಅವರೆಕಾಯಿನ ತಗೊಂಡು ಈ ರೀತಿ ನೀಟಾಗಿ ಚಿಲ್ಕಸಿ ಇಟ್ಕೊಂಡಿದ್ದೀನಿ. ನೀವು ಈ ಸಾಂಬಾರ್ನ ಬೇಕಿದ್ರೆ ಇದಕ್ಕಿದ ಅವರೆಕಾಳಿನಲ್ಲೇ ಮಾಡ್ಕೋಬಹುದು, ಅಥವಾ ಜೊತೆಗೆ ಸ್ವಲ್ಪ ಬದನೆಕಾಯಿ ಆಲೂಗೆಡ್ಡೆನ ಸೇರಿಸ್ಕೋಬಹುದು. ನಾನು ಇದ್ರ ಜೊತೆಗೆ ಒಂದೇ ಒಂದು ಆಲೂಗೆಡ್ಡೆನ ಸೇರಿಸ್ಕೊಂಡು ಇವತ್ತು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸಾಂಬಾರ್ನ ಮಾಡ್ಲಿಕ್ಕೆ ಮಸಾಲಾನ ರುಬ್ಕೋಬೇಕಾಗತ್ತೆ. ಮಸಾಲಾನ ರುಬ್ಕೊಳ್ಳಿಕ್ಕೆ ಒಂದು ಮೀಡಿಯಂ ಕಪ್ಪಿನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನ ಸೇರಿಸ್ಕೋಣ. ಈರುಳ್ಳಿನ ಹೀಗೆ ಬೇಕಿದ್ರೂ ಸೇರಿಸ್ಕೋಬಹುದು, ಅಥವಾ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡಿ ಬೇಕಿದ್ರೂ ಸೇರಿಸ್ಕೋಬಹುದು. ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೋಣ. ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಬೇಳೆ ಸಾರಿನ ಪುಡಿನ ಸೇರಿಸ್ಕೊಳ್ತಾ ಇದೀನಿ. ನೀವು ಧನಿಯಾ ಪುಡಿ, ಮೆಣಸು ಪುಡಿ ಸೇರಿಸೋದಾದ್ರೆ 1 ಪೀಸ್ ಚಕ್ಕೆ, 1-2 ಲವಂಗನ ಸೇರಿಸ್ಕೊಳ್ಳಿ. ನಾವು ಬೇಳೆ ಸಾರಿನ ಪುಡಿ ಸೇರಿಸ್ತಾ ಇರೋದ್ರಿಂದ ಬೇಳೆ ಸಾರಿನ ಪುಡಿಗೆನೆ ಚಕ್ಕೆ ಲವಂಗ ಎಲ್ಲ ಸೇರಿಸಿ ನಾವು ಪುಡಿನ ರೆಡಿ ಮಾಡ್ಕೊಂಡಿರ್ತೀವಿ. ಹಾಗಾಗಿ ನಾನು ಚಕ್ಕೆ ಲವಂಗನ ಸೇರಿಸ್ಕೊಳ್ತಾ ಇಲ್ಲ. ಈಗ 3 ಟೇಬಲ್ ಸ್ಪೂನ್ ಅಷ್ಟು ಬೇಳೆ ಸಾರಿನ ಪುಡಿನ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ನೀರನ್ನು ಸೇರಿಸಿ ನೈಸ್ ಆಗಿ ಮಸಾಲಾನ ರುಬ್ಕೊಳ್ಳೋಣ. ಈಗ ಮಸಾಲನು ಕೂಡ ರುಬ್ಕೊಂಡಿದ್ದಾಗಿದೆ, ನೋಡ್ಬೋದು ಎಷ್ಟು ನೈಸ್ ಆಗಿ ರುಬ್ಕೊಂಡಿದ್ವಿ ಅಂತ. ಈ ರೀತಿ ಮಸಾಲಾನ ನೈಸ್ ಆಗಿ ರುಬ್ಕೊಂಡ್ರೇನೆ ನಿಮ್ಗೆ ಸಾಂಬಾರ್ ರುಚಿ ಚೆನ್ನಾಗಿ ಬರುತ್ತೆ. ಈಗ ಸಾಂಬಾರ್ನ ಮಾಡ್ಲಿಕ್ಕೆ ಒಂದು ಕುಕ್ಕರ್ನ ಬಿಸಿ ಆಗ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಜಜ್ಜಿ ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರ್ ರುಚಿ ಚೆನ್ನಾಗಿರುತ್ತೆ. ಇದಕ್ಕೇನೆ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಮೀಡಿಯಂ ಸೈಜ್ ಟೊಮೊಟೊನ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆನಲ್ಲಿ ಒಂದು ಅರ್ಧದಿಂದ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆದ್ಮೇಲೆ ಈಗ ಇದಕ್ಕಿದ ಅವರೆಕಾಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಮೀಡಿಯಂ ಸೈಜ್ ಆಲೂಗೆಡ್ಡೆನೂ ಕೂಡ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆಗ್ಲೇ ಹೇಳಿದಾಗೆ ನೀವು ಬದನೆಕಾಯಿನೂ ಬೇಕಿದ್ರೆ ಸೇರಿಸ್ಕೋಬಹುದು. ರುಚಿಗೆ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಪುಡಿ ಉಪ್ಪು ಬೇಕಿದ್ರೆ ಸೇರಿಸ್ಕೋಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆ ಜೊತೆನಲ್ಲಿ ಕಾಳು ಸ್ವಲ್ಪ ಫ್ರೈ ಆಗಬೇಕು. ಮತ್ತೆ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಕಾಳನ್ನು ಅಷ್ಟೇ ಚೆನ್ನಾಗಿ ಒಗ್ಗರಣೆ ಜೊತೆನಲ್ಲಿ ಫ್ರೈ ಆಗಿದೆ. ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಒಗ್ಗರಣೆ ಜೊತೆಗೇನೆ ಒಂದು ಆಲೂಗೆಡ್ಡೆ ಹಾಗೆ ಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಾದ ನಂತರ ರುಬ್ಬಿರ್ತಕ್ಕಂಥ ಮಸಾಲಾನ ಸೇರಿಸ್ಕೋಬೇಕು. ರುಬ್ಕೊಂಡಿರ್ತಕ್ಕಂಥ ಮಸಾಲಾನ ಸೇರಿಸ್ಕೊಳ್ಳೋಣ. ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ವಿಜಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. 2-3 ವಿಜಲ್ ಬೇಯಿಸ್ಬಿಟ್ರೆ ನಾವು ಇದಕ್ಕಿದ ಅವರೆಕಾಳನ್ನ ಸೇರಿಸಿರೋದ್ರಿಂದ ಕಾಳೆಲ್ಲ ಬೆಂದೋಗ್ಬಿಡುತ್ತೆ. ಹಾಗೆ ಸಾಂಬಾರು ಕೂಡ ಬಹಳನೇ ಗಟ್ಟಿ ಆಗಿಬಿಡುತ್ತೆ. ಈಗ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಗಟ್ಟಿಯಾಗಿರ್ಬೇಕಾ ಅಥವಾ ತೆಳುವಾಗಿರ್ಬೇಕು ನೋಡ್ಕೊಂಡು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ವಿಜಲ್ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ಒಂದು ವಿಜಲ್ ಆಗಿದೆ. ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಕುಕ್ಕರ್ ಲೆಟ್ ಅನ್ನ ಓಪನ್ ಮಾಡೋಣ.
ನೋಡ್ಬೋದು ಇದಕ್ಕಿದ ಅವರೆಕಾಳು ಸಾರು ಯಾವ ರೀತಿ ರೆಡಿ ಆಗಿದೆ ಅಂತ. ಈ ರೀತಿ ಸಾರನ್ನ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾ ಇದ್ರೆ ಒಂದ್ ಮೋರ್ ಅಂತ ಕೇಳಿ ಇನ್ನೊಂದು ಮುದ್ದೆ ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.